ಭವ್ಯದು ಅಷ್ಟೇ ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಅಷ್ಟೇ. ಅಂದ್ರೆ ಭವ್ಯ ಅವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರ ಶ್ಯಾಡೋದಲ್ಲಿ ಆಟ ಆಡ್ತಿದ್ದಾರೆ ಅಂತ ತುಂಬಾ ಮೀಮ್ಸ್ಗಳು ಅಲ್ಲೆಲ್ಲ ಹರಿದಾಡ್ತಾ ಇತ್ತು, ಮತ್ತೆ ಟಾಕ್ ಕೂಡ ಇತ್ತು ಹೊರಗಡೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸಿ ಇನಿಷಿಯಲ್ ಅಲ್ಲಿ ನನಗೂ ಅನ್ಸಿದ್ ಹೌದು, ಅದನ್ನ ನಾನು ಹೇಳಿದೀನಿ ಒಂದ್ಸಲ ಒಂದು ನಾಮಿನೇಷನ್ ಅಲ್ಲಿ. ಬಟ್ ಅದಾದ್ಮೇಲಿಂದ ಅವರು ಭವ್ಯ ಅವರು ತುಂಬಾ ಚೆನ್ನಾಗಿ ಆಟ ಆಡಕ್ ಶುರು ಮಾಡಿದ್ರು. ಅಂದ್ರೆ ತ್ರಿವಿಕ್ರಮ್ ನ ಬಿಟ್ಟು ಹೊರಗ್ ಬಂದು ಬೇರೆ ಗ್ರೂಪ್ ಗಳಲ್ಲಿ ಆಟ ಆಡಕ್ ಶುರು ಮಾಡಿದ್ರು. ಅವ್ರ ಜೊತೆಗೆ ಆಟ ಆಡ್ತಾ ಇರ್ಲಿಲ್ಲ, ಅವರೇ ಸೆಪರೇಟ್ ಆಗಿ ಇಂಡಿವಿಜುವಲ್ ಆಗಿ ಆಡಿ ಗೆದ್ದಿದ್ದಾರೆ ಎಷ್ಟೋ ಆಟಗಳು. ಸೊ ಹಂಗ್ ನೋಡಕ್ ಹೋದ್ರೆ ನನಗೆ ಅಂದ್ರೆ ನನಗೆ ಹಂಗ ಅನ್ಸ್ಲಿಲ್ಲ. ಅದು ಭವ್ಯ ಇಂಡಿವಿಜುವಲ್ ಆಗಿ ಆಡಿದ್ರು. ರಜತ್ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ತಾಕತ್ತು ಏನ್ ದಬ್ಬಾಕಿ ಅಂತ ಎಲ್ಲ. ಸ್ಪೆಷಲಿ ಹುಡ್ಗಿರ್ನಂತೂ ಅವರು ಟಾಸ್ಕ್ ಅಲ್ಲಿ ಪರಿಗಣನೆ ಮಾಡ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಭವ್ಯ ಅವರು ರಜತ್ ಅವ್ರನ್ನ ಸೋಲಿಸ್ತಾರೆ, ಅದೇ ಬಾವುಟ ಹಾರಿಸೋ ಇದರಲ್ಲಿ. ಸೊ ಅದು ನೋಡಿದಾಗ ಒಂದ್ ರೀತಿ ಖುಷಿ ಆಯ್ತು ಆಕ್ಚುಲಿ ಹೆಣ್ಮಕ್ಳಿಗೆ. ಅಂದ್ರೆ ಹೆಣ್ಮಕ್ಳು ಕೂಡ ಟಾಸ್ಕ್ ಅಲ್ಲಿ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಹುಡುಗರ್ಗಿಂತ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಂದ್ರೆ ಯಾಕೆ ಹೆಣ್ಮಕ್ಳು ಕೈಲ ಆಗಲ್ಲ ಅಂತ ಕೆಲವ್ರು ತಿಳ್ಕೊಳ್ತಾರೆ ಅಂತ. ಅದೇ ಆ ಒಂದು ಅಸಂಪ್ಷನ್ ಭವ್ಯ ಅವ್ರು ರಾಂಗ್ ಮಾಡಿದ್ರು. ಅವತ್ತು ಆಡಿದ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅವ್ರು ಅವತ್ತಿನ ದಿವಸ. ಅಂಡ್ ನಾವೇ ಅಲ್ಲಿ ಇದ್ದು ನೋಡಿದೀವಲ್ಲ, ಟಾಸ್ಕ್ ಅಂತ ಬಂದಾಗ ಅವ್ರು ತುಂಬಾ ಅಂದ್ರೆ ಶಿ ವಾಸ್ ಗಿವಿಂಗ್ ಹರ್ ಬೆಸ್ಟ್, ಚೆನ್ನಾಗಿ ಆಡ್ತಾ ಇದ್ರು ಅವರು. ಸೊ ಹಂಗ ಹೇಳ್ದವ್ರಿಗೆ ಅವರು ಬಾಯಿ ಮುಚ್ಚಿದಾರಷ್ಟೇ. ಒಂದ್ ಕಡೆ ಗೇಮ್ ನ ಸರಿಯಾಗಿ ಆಡ್ದೆ ಭವ್ಯ ಅವರು ಇನ್ನೂ ಅಟ್ಲೀಸ್ಟ್ ಟಾಪ್ 4, 3 ಆ ಪ್ಲೇಸ್ ಅಲ್ಲಿ ಇರ್ಬೋದಾಗಿತ್ತು. ಅವರು ಈ ಗೇಮ್ಸ್ ನ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ದೆ, ಅಂದ್ರೆ ಏನಾದ್ರು ಮಿಸ್ ಮಾಡ್ಕೊಂಡು ತಪ್ಪಾಗ ಆಟ ಆಡಿ ಅವ್ರು ಏನಾದ್ರು ಮಿಸ್ ಮಾಡ್ಕೊಂಡ್ರ ಅಂತ. ಅದು ಅಂದ್ರೆ ಆ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಆಟ ಆಡೋ ಒಂದು ಬರ್ದಲ್ಲಿ ಕೆಲವೊಂದು ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಕೆಲವೊಂದು ತಪ್ಪುಗಳು ನಡೆದು ಬಿಡುತ್ತೆ. ಇಂಟೆನ್ಷನಲಿನೂ ಮಾಡಲ್ಲ, ಕೆಲವೊಂದು ಸಿಚುಯೇಷನ್ಸ್ ಹಂಗ್ ಮಾಡ್ಬಿಡುತ್ತೆ, ಆಟದ ಬರ್ದಲ್ಲಿ ಗೊತ್ತಾಗಲ್ಲ. ಸೊ ಹಂಗಾಗಿ ಕೆಲವೊಂದು ಮಿಸ್ಟೇಕ್ಸ್ ಆಗಿದೆ. ಬಟ್ ಅವ್ರು ಆ ಮಿಸ್ಟೇಕ್ಸ್ ಏನ್ ಮಾಡಿದ್ದಾರೆ ಅವ್ರು ಅದನ್ನ ತಿದ್ಕೊಂಡಿದ್ದಾರೆ. ಅಂಡ್ ಶಿ ವಾಸ್ ಸಾರಿ ಫಾರ್ ದಟ್. ಅದಕ್ಕೆ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ನಾನು ನೋಡಿದ್ದೀನಿ ಅವ್ರು ಅದಕ್ಕೆ ಬೇಜಾರ್ ಮಾಡ್ಕೊಂಡಿರೋದು ನಾನು ನೋಡಿದೀನಿ. ಅಂಡ್ ಹನುಮಂತು ಹತ್ರ ಹೋಗಿ ಅವ್ರು ಸಾರಿ ಕೇಳಿರೋದನ್ನ ನೋಡಿದೀನಿ. ಅಂಡ್ ನನ್ನ ಹತ್ರನೇ ಹನುಮಂತು ಅಂದ್ರೆ ವೀಕೆಂಡ್ ಎಲ್ಲ ಚರ್ಚೆ ಆಗೋಕ್ಕೂ ಮುಂಚೆ ಅವ್ರು ನನ್ನ ಹತ್ರ ಡಿಸ್ಕಸ್ ಮಾಡಿದ್ದಾರೆ, ನಾನು ಹಂಗ್ ಮಾಡ್ಬಾರ್ದಾಗಿತ್ತು ಮೋಕ್ಷಿ ಅಂತೆಲ್ಲ ನನ್ನ ಹತ್ರ ಮಾತಾಡಿದಾರೆ ಅವರು. ಸೊ ಆ ಎಲ್ಲ ಒಂದು ಒಳ್ಳೆ ಗುಣಗಳೂ ಇದೆ ಅವರಲ್ಲಿ.